ಸ್ನೇಹಿತರೆ ನಮಸ್ಕಾರ. ಪುತ್ತೂರಿನಿಂದ ಸರಿಸುಮಾರು 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೂರಾ ಎನ್ನುವಂತಹ ಜಂಕ್ಷನ್ನಿಂದ ಬರೀ 3 ಕಿಲೋಮೀಟರ್ ಕೆದಿಲ ಎನ್ನುವಂತಹ ಒಂದು ಗ್ರಾಮದಲ್ಲಿ ಒಂದು ಸುಂದರವಾದಂತಹ ಡೂಪ್ಲೆಕ್ಸ್ ಮನೆ ಮತ್ತು ಒಂದು ಸುಂದರವಾದಂತಹ ತೋಟ ನಮ್ಮ ಸಂಸ್ಥೆಗೆ ಮಾರಾಟಕ್ಕೆ ಬಂದಿರುವಂಥದ್ದು. 1 ಎಕರೆ 43 ಸೆಂಟ್ಸ್ ಜಾಗದಲ್ಲಿ 10 ಸೆಂಟ್ಸ್ ಕನ್ವರ್ಷನ್ ಆದಂತಹ ಜಾಗ, ಸರಿಸುಮಾರು 800 ಅಡಿಕೆ ಮರ ಗಿಡಗಳನ್ನು ಸೇರಿಕೊಂಡು ಒಂದು 40 ತೆಂಗಿನ ಮರಗಳಿರುವಂತಹ ಒಂದು ಸುಂದರವಾದಂತಹ ಪ್ರಾಪರ್ಟಿ. ಈ ಒಂದು ಪ್ರಾಪರ್ಟಿಯಲ್ಲಿ ಒಂದು ಸುಂದರವಾದಂತಹ 2 ಅಂತಸ್ತಿನ ಮನೆ ಕೂಡ ಇದೆ. ಕೆಳಗಿನ ಅಂತಸ್ತಿನಲ್ಲಿ 3 ಬೆಡ್ರೂಮ್ಗಳು, ಮೇಲಿನ ಅಂತಸ್ತಿನಲ್ಲಿ 2 ಬೆಡ್ರೂಮ್ಗಳು, 2 ಸುಂದರವಾದಂತಹ ಹಾಲ್ಗಳು, ಆಮೇಲೆ ಒಂದು ಡೈನಿಂಗ್, ಒಂದು ಕಿಚನನ್ನು ಹೊಂದಿಕೊಂಡಿರುವಂತಹ ಸುಂದರವಾದಂತಹ ಪ್ರಾಪರ್ಟಿ ಆಯಿತಾ. ಸೊ ಈ ಒಂದು ಮನೆಯ ವಾತಾವರಣ ಒಳಗಡೆ ಹೊರಗಡೆ ಯಾವ ರೀತಿಯಾಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ವಿವರಿಸ್ತಾ ಹೋಗ್ತೀನಿ, ಬನ್ನಿ ಸ್ನೇಹಿತರೆ. ಇದು ಈ ಒಂದು ಮನೆಯ ವಾತಾವರಣ ಆಯಿತಾ. ಇದು 2 ಅಂತಸ್ತಿನ ಮನೆ. ಇದರ ಸುತ್ತಲೂ ಬೆಳೆಸಿರುವಂತಹ ಕೃಷಿ ತೋಟ ನೋಡಿ. ಇದು ಈ ಒಂದು ಮನೆಯ ಸುತ್ತಮುತ್ತ ಬೆಳೆಸಿರುವಂತಹ ತೋಟ. ಇದು ಈ ಒಂದು ಮನೆಗೆ ಇರುವಂತಹ ಈ ಒಂದು ಮನೆಯ ವರ್ಗದಲ್ಲೇ ಇರುವಂತಹ ಜಾಗ ಆಯಿತಾ. ಇವರ ಸ್ವಂತ ರೋಡ್ ಇದು, ಇಲ್ಲಿಂದ ಇಲ್ಲಿವರೆಗೆ ಒಂದು 100 ಮೀಟರ್, ಹೆದ್ದಾರಿಯಿಂದ 100 ಮೀಟರ್ ಇರುವಂಥದ್ದು. ಮೊದಲು ಈ ಒಂದು ಮನೆಯ ಒಳಗಡೆ ಗಮನಿಸಬರೋಣ. ಈ ಒಂದು ಮನೆಗೆ ಪಶ್ಚಿಮದಿಂದ ಎಂಟ್ರಿ ಆಯಿತಾ. ಇದು ಈ ಮನೆಯ ಸಿಟ್ಔಟ್ ಭಾಗ ನೋಡಿ. ಇಲ್ಲಿ ಕಾರ್ ಪೋರ್ಚ್ ಇರುವಂಥದ್ದು. ಸಂಪೂರ್ಣವಾಗಿ ಗ್ರೇನೈಟ್ ಮುಖಾಂತರ ನಿರ್ಮಾಣ ಮಾಡಿದಂತಹ ಮನೆ ಆಯಿತಾ. ಇದು ಒಂದು ಮನೆ ಎಂಟ್ರೆನ್ಸ್ ನೋಡಿ. ಸಂಪೂರ್ಣವಾಗಿ ಬಾಗಿಲುಗಳನ್ನು ಒಳ್ಳೆ ಮರದಿಂದ, ಸಾಗುವಾನಿ ಮರದಿಂದ ನಿರ್ಮಾಣ ಮಾಡಿರುವಂಥದ್ದು. ಇದು ಮನೆಯ ಮೊದಲ ಹಾಲ್ ಆಯಿತಾ. ಎಂಟ್ರಿಯಲ್ಲೇ ಇರುವಂತಹ ಒಂದು ಹಾಲ್ ನೋಡಿ. ಇನ್ನು ಬರುವಂಥದ್ದು ಈ ಒಂದು ಮನೆಯ ಮೊದಲ ಕೋಣೆ ನೋಡಿ. ವಿಶಾಲವಾಗಿರುವಂತಹ ಕೋಣೆ ಆಯಿತಾ. ಇದು ಈ ಒಂದು ಮನೆಯ ಡೈನಿಂಗ್ ಹಾಲ್ ನೋಡಿ. ಇಲ್ಲೇ ಬರುವಂಥದ್ದು ಈ ಒಂದು ಮನೆಯ 2ನೇ ಕೊಠಡಿ. ಇದು ಈ ಮನೆಯ 3ನೇ ಕೊಠಡಿ, ಕೆಳಗಿನ ಅಂತಸ್ತಿನಲ್ಲಿರುವಂತಹ 3ನೇ ಕೊಠಡಿ ನೋಡಿ. ಒಂದು ರೂಮು ಸ್ವಲ್ಪ ದೊಡ್ಡದಾಗಿದೆ, ಬಾಕಿ 2 ರೂಮ್ಗಳು ಸೇಮ್ ಸೈಜಲ್ಲಿ ಇರುವಂಥದ್ದು ನೋಡಿ. ಯಾವುದೇ ಲೀಕೇಜ್ಗಳು ಕಾಣ್ತಾ ಇಲ್ಲ ಆಯಿತಾ. ಇನ್ನು ಈ ಒಂದು ಮನೆಯ ವಿಶೇಷವಾದಂತಹ ಕೊಠಡಿ ಇದು, ಅಡುಗೆ ಕೋಣೆ. ಮೇಲ್ಗಡೆ ನೋಡಿ ಬೇಕಾದಷ್ಟು ಸ್ಟೋರ್ ಮಾಡ್ಕೊಳ್ಬೋದು 2 ಕಡೆಗೆ. ನಂತರ ಇಲ್ಲೊಂದು ಸ್ಟೋರ್ ರೂಮ್ ಥರ ಮಾಡ್ಕೊಳ್ಬೋದು, ಅಥವಾ ಬೇರೆ ಯಾವುದಾದ್ರೂ ವಸ್ತುಗಳನ್ನು ಇಟ್ಕೊಳ್ಬೋದು. ಇದು ಅಡುಗೆ ಮಾಡೋ ಪ್ಲೇಸ್. ಸೊ ಇಲ್ಲಿ ಸೌದೆ ಮುಖಾಂತರ ಕೂಡ ಅಡುಗೆ ಮಾಡ್ತಾರೆ ಆಯಿತಾ. ಗ್ಯಾಸ್ಗೆ ತೊಂದರೆ ಬಂದ ಸಂದರ್ಭದಲ್ಲಿ ನೋಡಿ ಅಡುಗೆಯನ್ನು ಕೂಡ ಸೌದೆ ಮುಖಾಂತರ ಮಾಡುವ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು
ಕೆಳಗಿನ ಭಾಗದಲ್ಲಿರುವ ಸ್ಟೋರ್. ಸೊ ಟೋಟಲ್ ಅಡುಗೆ ಕೋಣೆ ಒಂದು ಒಳ್ಳೆ ರೀತಿಯಲ್ಲಿ ಓಪನ್ ಆಗಿ ದೊಡ್ಡ ಸೈಜಲ್ಲಿರುವಂತಹ ಅಡುಗೆ ಕೋಣೆ. ಇನ್ನು ಈ ಒಂದು ಮನೆಯ ಮೇಲ್ಭಾಗ ನೋಡಿ, ಮೊದಲ ಅಂತಸ್ತು, ಅದಕ್ಕಿರುವಂತಹ ಸ್ಟೆಪ್ಗಳು. ಮೇಲ್ಭಾಗದಲ್ಲಿ ಟೈಲ್ಸ್ ಹಾಕಿದ್ದಾರೆ ಆಯಿತಾ. ಕೆಳಗಡೆ ಗ್ರಾನೈಟ್ ಹಾಕಿದರು, ಮೇಲ್ಗಡೆ ಟೈಲ್ಸ್ ಹಾಕಿದ್ದಾರೆ. ಇದು ಎಂಟ್ರಿ ಆಗ್ತಾ ಇದ್ದಂತೆ ದೊಡ್ಡ ಒಂದು ಹಾಲ್. ಸೊ ಇವಾಗಿನ ಒಂದು ನೇಚರ್ಗೆ ಪಾರ್ಟಿ ಹಾಲ್ ಕೂಡ ಮಾಡಿಕೊಳ್ಬೋದು. ಇದು ಒಂದು ಕೋಣೆ ನೋಡಿ ಯಾವ ರೀತಿ, ವಾವ್, ಅದ್ಭುತ ಆಗಿದೆ ನೋಡಿ, ಒಳ್ಳೆಯದೆ. ಸೊ ಇವರಿಗೆ ಇಷ್ಟು ಅವಶ್ಯಕತೆ ಇಲ್ಲ, ಸೊ ಆ ಕಾರಣಕ್ಕೆ ಫಸ್ಟ್ ಫ್ಲೋರ್ ಯೂಸ್ ಮಾಡ್ತಾ ಇಲ್ಲ ಆಯಿತಾ ಅವರು. ಮೇಲಿನ ಅಂತಸ್ತು ಯೂಸ್ ಮಾಡ್ತಾ ಇಲ್ಲ ನೋಡಿ. ಮೇಲ್ಗಡೆ ಕೂಡ ಯಾವುದೇ ಲೀಕೇಜ್ ಅನ್ನೋದು ಕಾಣಿಸ್ತಾ ಇಲ್ಲ ನೋಡಿ. ಮೇಲ್ಗಡೆ ಇರುವಂತಹ ಒಂದು ಸಿಟ್ಔಟ್ ಆಯಿತಾ ನೋಡಿ, ಮೇಲಿಂದ ಯಾವ ರೀತಿ ನೋಡ್ಬೋದು ಅಂತ. ನೋಡಿ ಎಲ್ಲೆಲ್ಲೂ ಹಚ್ಚ ಹಸಿರಿನಿಂದ ಕಾಣ್ತಾ ಇರುವಂತಹ ತೋಟ ನೋಡಿ. ಈ ರೀತಿಯ 36 ತೆಂಗಿನ ಮರ ಇದೆ ಆಯಿತಾ. ಇದರಲ್ಲಿ 4 ಗಿಡಗಳಿದೆ. ಟೋಟಲ್ 40 ತೆಂಗಿನ ಮರ ಗಿಡಗಳು ಸೇರಿಸಿರುವಂಥದ್ದು. ಒಂದು 800 ಅಡಿಕೆ ಮರಗಳಲ್ಲಿ 200-250 ಫಲ ಕೊಡುವಂಥದ್ದು, ಬಾಕಿ ಫಲ ಕೊಡಲಿಕ್ಕೆ ರೆಡಿಯಾಗಿರುವಂತಹ ಗಿಡಗಳಾಯ್ತಾ. ನೋಡಿ ಈ ಮನೆ ಇನ್ನೊಂದು ಭಾಗ ಆಯಿತಾ. ಸೊ ಇಲ್ಲೂ ಕೂಡ ಒಂದು ಟಾಯ್ಲೆಟ್ ಮಾಡುವಂತಹ ಒಂದು ಸೆಟಪ್ ಇದೆ ಹೊರಗಡೆಗೆ. ಮೇಲ್ಗಡೆ ಟ್ಯಾಂಕ್ ಇದೆ. ಸೊ ಇಲ್ಲಿನ ನೀರಿನ ವ್ಯವಸ್ಥೆಗೆ 2 ಬೋರ್ಗಳನ್ನು ಅಳವಡಿಸಲಾಗಿದೆ ನೋಡಿ. ಕೃಷಿಗೆ ಅಂತೇಳಿ ಒಂದು, ಮೊದಲೇ ಮನೆಗೆ ಅಂತೇಳಿ ಇನ್ನೊಂದು ಮಾಡಿದರು ನೋಡಿ. 2ರಲ್ಲೂ ಕೂಡ ಸರಿಸುಮಾರು ಒಂದು 3, ಅಂದರೆ ಒಂದು ಬೋರಲ್ಲಿ 3, ಇನ್ನೊಂದು ಬೋರಲ್ಲಿ 3.5 ಇಂಚು ನೀರು ಆಲ್ರೆಡಿ ಇವಾಗ ಸಿಗ್ತಾ ಇದೆ ಇವರಿಗೆ ನೋಡಿ. ಇದು ಈ ಒಂದು ಮನೆಯ ಒಂದು ಒಳಭಾಗ ಅಂತ. ನೆಕ್ಸ್ಟ್ ನಾವು ತೋಟಕ್ಕೆ ಹೋಗುವಾಗ ಮನೆಯ ಸುತ್ತಮುತ್ತಲು ಗಮನಿಸಿಕೊಂಡು ತೋಟಕ್ಕೆ ಹೋಗುವ. ಇದು ಈ ಮನೆಯ ಬಾತ್ರೂಮ್ ಮತ್ತು ಟಾಯ್ಲೆಟ್ ಆಯಿತಾ. ಬಿಸಿ ನೀರಿನ ವ್ಯವಸ್ಥೆ ಮಾಡುವಂಥದ್ದು ಕೂಡ ಇದೆ ನೋಡಿ. ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ನೋಡಿ. ಈ ಕಡೆಗೆ ಸೊ ಇಷ್ಟೊಂದು ದೊಡ್ಡ ಮನೆ, ಇಷ್ಟು ದೊಡ್ಡ ಸೈಟು ನೀವು ಬೆಲೆ ಕೇಳಿದರೆ ಮೇ ಬಿ ನೀವು ಅಂದ್ಕೊಳ್ಬೋದು
ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು ಅಂತ. ಆದರೆ ನಿಮ್ಮ ಬೆಲೆ ನಿಜವಾಗ್ಲೂ ಕೇಳಿದರೆ ಶಾಕ್ ಆಗ್ತೀರಾ ನೀವು. ನೋಡಿ, ಸುತ್ತಮುತ್ತ ತೋಟವನ್ನೊಮ್ಮೆ ನಾನು ತೋರಿಸ್ತೇನೆ. ಇದು ಮನೆ ಎಡಭಾಗದಿಂದ ಆರಂಭವಾಗುವಂತಹ ತೋಟ. ನೋಡಿ ಎಲ್ಲದರಲ್ಲೂ ಫಸಲು ಹಿಡಿದಿರುವಂಥದ್ದು. ಫಸಲು ಹಿಡಿಯೋದಂದರೆ ಒಂದು ಸಲ ಫಸಲು ತೆಗೆದಾದದಾಯ್ತಾ, ಎಲ್ಲ ಇವಾಗ ತೆಂಗು ಅಡಿಕೆ ಇರೋರಿಗೆ ಗೊತ್ತಿದೆ. ಸೊ ಒಮ್ಮೆ ಫಸಲು ತೆಗೆದು ಆಗಿ ಇರುವಂತಹ ಟೈಮ್ ಇದು. ನೋಡಿ ನೋಡಿ ಯಾವ ರೀತಿಯಲ್ಲಿ ಹಚ್ಚ ಹಸುರಿನಿಂದ ಕಂಗೊಳಿಸ್ತಾ ಇದೆ ನೋಡಿ. ಸೊ 143ರಲ್ಲಿ 10 ಕನ್ವರ್ಷನ್ ಆಗಿದರೆ ಬಾಕಿ ಉಳಿದಿರುವಂಥದ್ದು ವರ್ಗ ಜಾಗ ಆಯಿತಾ. ಅದರಲ್ಲೂ ನಿಮಗೆ ಒಂದು 60ರಿಂದ 1 ಎಕರೆವರೆಗೆ ಲೆಕ್ಕಾಚಾರದಲ್ಲಿ 60 ಸೆನ್ಸ್ ಅಂತಲೇ ಹಿಡ್ಕೊಳ್ಳಿ. ಕುಮ್ಕಿ ಜಾಗ ಕೂಡ ಇದೆ ಆಯಿತಾ. ನೋಡಿ ಈ ಭಾಗದಲ್ಲಿ ಬರುವಂಥದ್ದು ಕುಮ್ಕಿ. ನೋಡಿ ಇಲ್ಲಿ ಸ್ವಲ್ಪ ಸಮತಟ್ಟು ಮಾಡಿ ಇಟ್ಟಿದ್ದಾರೆ, ಅಲ್ಲೂ ಕೃಷಿ ಮಾಡ್ಕೊಳ್ಬೋದು, ಅಥವಾ ಅಲ್ಲಿನ ಮಣ್ಣನ್ನು ತೆಗೆದು ನೇರವಾಗಿ ಕೃಷಿ ಸ್ಥಳಕ್ಕೆ ಉಪಯೋಗಿಸ್ಬೋದು ಆಯಿತಾ. ಈ ಅಡಿಕೆ ಮರಗಳಿಗೆ ಹೆಚ್ಚಾಗಿ ಬೇಕಾದ್ದು ಮಣ್ಣು. ಸೊ ನೀಟಾಗಿ ಇಟ್ಟುಕೊಳ್ಬೇಕು, ಒಳ್ಳೆ ಫಲ ಕೊಡುತ್ತೆ ಆ ಒಂದು ಟೈಮಲ್ಲಿ. ಸೊ ಈ ಒಂದು ಮನೆಯ ಓನರ್ ಕೇಳ್ತಾ ಇರುವಂಥದ್ದು 90 ಲಕ್ಷ ಆಯಿತಾ. ಸ್ವಲ್ಪ ನೆಗೋಷಿಯಬಲ್ ಇರ್ಬೋದು, 90 ಲಕ್ಷದವರೆಗೆ ನಿಮಗೆ ಮಾತಾಡ್ಬೋದು. ನಂತರ ಕೂಡ ಮನೆಯ ಓನರ್ ಜೊತೆಗೆ ಮಾತಾಡಿಕೊಳ್ಬೋದು ಆಯಿತಾ. ಈ ಭಾಗದಲ್ಲಿ ಎಕ್ಸ್ಟ್ರಾ ಕುಮ್ಕಿ ಬರುವಂಥದ್ದು ಸಮತಟ್ಟಾಗಿ ಮಾಡಿದ್ದಾರೆ. ಸೊ ಅಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ತೋಟಕ್ಕೂ ಹಾಕ್ಬೋದು, ಕೃಷಿ ಕೂಡ ಮಾಡ್ಬೋದಾಯ್ತು. ನೋಡಿ ಮೇಲೆವರೆಗೆ ಬರ್ತದೆ ಈ ಒಂದು ಸೈಟ್. ಟೋಟಲ್ 2 ಎಕರೆಯಷ್ಟು ಕೃಷಿಯಲ್ಲೇ ಇರುವಂತಹ ಒಂದು ಸೈಟ್ ಮತ್ತು ಪ್ರಾಪರ್ಟಿ ಐತೆ ಇದು. ನೋಡಿ ನೋಡಿ ಇದೊಂದು 3 ಫೇಸ್ ಇರುವಂಥದ್ದು. ನೋಡಿ ಇಲ್ಲಿ ಒಂದು ಬೋರು ಕೂಡ ಇದೆ ಆಯಿತಾ. ಅದರಲ್ಲೂ 3 ಇಂಚಿನಷ್ಟು ನೀರು ಅದರಲ್ಲೂ ಕೂಡ ಇದೆ. ಸೊ ಮೇಲ್ಭಾಗಕ್ಕೆ ಹೋಗಲಿಕ್ಕೆ ಇದು ದಾರಿ ನೋಡಿ. ಸೊ ನಿಮಗೆಲ್ಲ ಕಂಪ್ಲೀಟಾಗಿ ಈ ಒಂದು ಸೈಟನ್ನು ನೋಡಿದ್ರಾ ಅನ್ಕೋತೀನಿ. ನೋಡಿ ಕುಮ್ಕಿ ಜಾಗ ಬರುವಂಥದ್ದು ಇಷ್ಟು.
ಎಂಡ್ ಕಾಣಿಸ್ತಾ ಇದೆ. ಈ ಕಡೆಯಿಂದ ನೇರವಾಗಿ ಇಳಿದ್ರೆ ಮನೆ ಸಿಗುವಂಥದ್ದು. ಇದು ಮನೆ ಮೇಲ್ಭಾಗ ಆಯಿತಾ. ಆ ಕಡೆಗೆ ಮತ್ತೆ ತೋಟ ಬರುವಂಥದ್ದು. ಸೊ ಇಷ್ಟು ಜಾಗ ಎಕ್ಸ್ಟ್ರಾ ಇರುವಂಥದ್ದು, ಒಂದು 60ರಿಂದ 1 ಎಕರೆವರೆಗೆ ಇರ್ಬೋದು ಅಂದಾಜು ಆಯಿತಾ. ಒಂದು 60 ಅಂತಲೇ ಅಂದಾಜು ಮಾಡ್ಕೊಳ್ಬೋದು. ಎಕ್ಸ್ಟ್ರಾ ಇರುವಂಥದ್ದು